ತಗೊಳ್ಳೆ ಮಂಗಳ. ಮೇಡಮ್ ಚೇಂಜ್. ನೀನೇ ಇಟ್ಕೋ. ಇದೇನ ಸುಷ್ಮಾ, ಡ್ರೈವರ್ಗೆ 200 ರೂಪಾಯಿ ಸುಮ್ನೆ ಕೊಟ್ಬಿಟ್ಟಿಯಲ್ಲೇ. ನಮ್ಮ ಹತ್ರ ಕೆಲಸ ಮಾಡೋರು ಚೆನ್ನಾಗಿರ್ಬೇಕು. ನಾನ್ 100-500ಗೆಲ್ಲ ತಲೆ ಕೆಡಿಸ್ಕೊಳಲ್ಲ. ಸುಷ್ಮಾ, ಒಂದ್ ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬೇಡ. ಹೇಳೆ. ಅದು ನೀನು ಇಷ್ಟೊಂದು ಶ್ರೀಮಂತೆ ಹೇಗೆ ಅದೇ? ನಿನ್ಗೂ ಗೊತ್ತಾಗ್ಬೇಕಾ? MLM ಅಂತ ಒಂದ್ ಕಂಪನಿ ಇದೆ ಕಣೆ, ಮಹಾಲಕ್ಷ್ಮಿ ಮನೆಗೆ ಬಾ ಅಂತ. ಅದ್ರಲ್ಲಿ ನಾವು 10,000 ಡೆಪಾಸಿಟ್ ಮಾಡಿದ್ರೆ 1 ವರ್ಷದಲ್ಲಿ 1,00,000 ಸಂಪಾದನೆ ಮಾಡ್ಬೋದು. 5 ವರ್ಷದಿಂದ ನಾನು ಇದನ್ನೇ ಮಾಡ್ತಾ ಇರೋದು. ಹಾಗಾದ್ರೆ ನೀನು ಅದೇ ಮನೇಲಿ ಇದೆಯಾ? ಮನೆ ಡೆಮಾಲಿಷ್ ಮಾಡಿ ಎಷ್ಟೋ ವರ್ಷ ಆಗೋಯ್ತು. 4 ಅಂತಸ್ತಿನ ಮನೆ ಕಟ್ಸಿದೀನಿ. ಮನೇಲಿ ಲಿಫ್ಟ್ ಬೇರೆ ಇದೆ. ನಮ್ ಶೆಡ್ ಅಲ್ಲಿ 4 ಕಾರ್ಗಳಿವೆ. 4 ಕಾರಾ? ಇಷ್ಟಕ್ಕೆ ಬಾಯ್ ಬಿಡ್ತೀಯಲ್ಲೇ. ನೀನು ಆ ಸ್ಕೀಮಲ್ಲಿ ದುಡ್ಡು ಹಾಕಿದ್ರೆ ನನ್ ತರನೇ ಆಗ್ಬೋದು. ನಾನ್ ಬೇಕಾದ್ರೆ ನಿಂಗೆ ಹೆಲ್ಪ್ ಮಾಡ್ತೀನಿ. ನಿಜವಾಗ್ಲೂ ಹೆಲ್ಪ್ ಮಾಡ್ತೀಯಾ? ಡೆಫಿನೆಟ್ ಆಗಿ ಹೆಲ್ಪ್ ಮಾಡ್ತೀನಿ. ನೀ ನನ್ನ ಫ್ರೆಂಡ್ ಅಲ್ವಾ? ಥ್ಯಾಂಕ್ಸ್ ಕಣೆ ಸುಷ್ಮಾ. ತಿನ್ನು, ಐಸ್ ಕ್ರೀಮ್ ಕರ್ಗೋಗುತ್ತೆ. ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಲ್ಲ. ಯೋಚನೆ ಮಾಡ್ಬೇಕು ಲಕ್ಕಿ ಅವ್ರೆ. ಇವಾಗಲ್ದೆ ಇನ್ಯಾವಾಗ ಯೋಚನೆ ಮಾಡ್ತೀರಾ? ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ನಿಮ್ಮ ಅಪ್ಪ ಅಮ್ಮನೂ ಈಗ ಜೊತೆಗಿಲ್ಲ. ನೀವೀಗ ಹೇಗ್ ಜವಾಬ್ದಾರಿ ತಗೊಂಡಿದ್ದೀರೋ ಅದೇ ರೀತಿ ನಿಮ್ ಜೀವನದ ಬಗ್ಗೆನೂ ನೀವು ಯೋಚನೆ ಮಾಡ್ಬೇಕಲ್ವಾ? ಲಕ್ಕಿ ಅವ್ರೆ, ನೀವು ಗೀತಂಗ್ ಡಿವೋರ್ಸ್ ಕೊಡ್ಬೇಕು ಅನ್ನೋದು ಉದ್ದೇಶ ಅಲ್ಲ. ನಿಮ್ ಜೀವನ ಚೆನ್ನಾಗಿರ್ಬೇಕು ಅನ್ನೋದು ಅಷ್ಟೇ. ಇರಿ ಲಕ್ಕಿ ಅವ್ರೆ, ದತ್ತ ಅವ್ರೇನೋ ಕೇಳಿದ್ರಲ್ವಾ, ಕೊಟ್ಬಿಟ್ಟು ಬರ್ತೀನಿ.